ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ಒಂದು ಹೊಸದಾಗಿರುವಂಥ ಅಪ್ಡೇಟ್ ಬಂದಿದೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿನ್ನೆ ಒಂದು ಎಪಿಸೋಡ್ ನೀವೆಲ್ಲರೂ ಕೂಡ ನೋಡೇ ಇರ್ತೀರ. ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಒಟ್ಟಾರೆ 7 ಜನ ನಾಮಿನೇಟ್ ಆಗಿದ್ರು. ಅದಾದ ನಂತರ ನಮ್ಮ ಗಿಲ್ಲಿ ಹಾಗೆ ಅಶ್ವಿನಿ ಅವರನ್ನ ಕರೆದು ಒಂದು ಕುಕಿಂಗ್ ಮಾಡುವಂಥ ವಿಶೇಷವಾದಂಥ ಅವಕಾಶನೂ ಕೊಡ್ತಾರೆ. ಅದನ್ನ ಒಂದು ರೀತಿಯಾಗಿ ಗಿಲ್ಲಿ ಅವರು ತುಂಬಾನೇ ಕಾಮಿಡಿ ರೀತಿಯಾಗಿ ಅದನ್ನ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಲೈವ್ ನಲ್ಲಿ ಗೊತ್ತಾಗ್ತಾ ಇದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸೀಕ್ರೆಟ್ ಟಾಸ್ಕ್ ಅನ್ನ ಈಗ ನಮ್ಮ ಅಶ್ವಿನಿ ಹಾಗೆ ನಮ್ಮ ಗಿಲ್ಲಿ ಅವರಿಗೆ ನಮ್ಮ ಬಿಗ್ ಬಾಸ್ ನೀಡಿದ್ದಾರೆ ಅಂತ ಹೇಳ್ಬೋದು. ಅದು 2 ಟಾಸ್ಕ್ ಗಳನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಬಂದಿರುವಂತಹ ಕಿಚ್ಚನ ಚಪ್ಪಾಳೆ ಪೈಕಿ ಅಲ್ಲಿ ಇರುವಂತಹ 3 ಫೋಟೋಗಳನ್ನ ತಂದು ಸ್ಟೋರ್ ರೂಮ್ ನಲ್ಲಿ ಇಡಬೇಕು, ಯಾರಿಗೂ ಕೂಡ ಗೊತ್ತಾಗದಾಗೆ ಒಂದು ಅಂತ ಹೇಳ್ಬೋದು. ಎರಡನೇದಾಗಿ ನೋಡ್ತಾ ಹೋಗೋದಾದ್ರೆ ನಮ್ಮ ಕಾವ್ಯವರ ಕಣ್ಣಲ್ಲಿ ನೀರನ್ನ ತರಿಸಬೇಕು, ಅಂದ್ರೆ ಅಳಿಸಬೇಕು ಅನ್ನೋಂಥ ಒಂದು ವಿಶೇಷವಾದಂತ ಒಂದು ಸೀಕ್ರೆಟ್ ಟಾಸ್ಕ್ ನ ಅಶ್ವಿನಿ ಹಾಗೆ ನಮ್ಮ ಗಿಲ್ಲಿ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಒಂದು ಟಾಸ್ಕ್ ನ ನಮ್ಮ ಗಿಲ್ಲಿ ಹಾಗೆ ಅಶ್ವಿನಿ ಅವರು ಕಂಪ್ಲೀಟ್ ಮಾಡಿದ್ದಾರೆ. ಹಾಗಾದ್ರೆ ಮಾಡಿದ್ರೆ ಅವರು ಈ ವಾರದ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೋಡ್ತಾ ಹೋಗೋದಾದ್ರೆ ನಮ್ಮ ಗಿಲ್ಲಿ ಹಾಗೆ ಅಶ್ವಿನಿ ಅವರು ಈ ವಾರದಲ್ಲಿ ತುಂಬಾನೇ ಒಂದು ಫನ್ ರೀತಿಯಲ್ಲಿ ಒಂದು ಕಿಚನ್ ಏರಿಯಾವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸಕ್ಕತ್ತಾಗಿ ಫನ್ ಮಾಡಿಕೊಂಡು ಒಂದು ಮಜಾ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಒಂದು ಕಿಚನ್ ಏರಿಯಾದಲ್ಲಿ. ಅದೇ ರೀತಿಯಾಗಿ ನಮ್ಮ ಗಿಲ್ಲಿ ಅವರು ಕಾವ್ಯ ಅವರನ್ನ ಅಳಿಸಿದ್ದಾರೆ, ಅಂದ್ರೆ ಅಶ್ವಿನಿ ಹಾಗೆ ನಮ್ಮ ಗಿಲ್ಲಿ ಅವರು ಸೇರಿಕೊಂಡು ಕಾವ್ಯ ಕಣ್ಣಲ್ಲಿ ನೀರು ಹಾಕ್ಸಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಮೊದಲನೇ ಪಾಯಿಂಟ್ ಹೌದು, ನಮ್ಮ ಗಿಲ್ಲಿ ಅವರು ಒಂದು ರೀತಿಯಾಗಿ ನಮ್ಮ ಕಾವ್ಯ ಅವರಿಗೆ ಪ್ರೀ ಪ್ರಾಡಕ್ಟ್ ಅನ್ನುವುದರ ಮುಖಾಂತರ ನೀವು ನನ್ನನ್ನು ಯೂಸ್ ಮಾಡ್ಕೊಂಡ್ರಿ, ನನ್ನ ಪ್ರೀ ಪ್ರಾಡಕ್ಟ್ ನೀವು ಅನ್ನುವಂಥ ರೀತಿಯಾಗಿ ಹೇಳಿ ಒಂದು ಕಾಮಿಡಿ ರೀತಿಯಾಗಿ ಹೇಳಿ ಅವರನ್ನ ರೇಗಿಸುವುದರ ಮೂಲಕ ಅಳಿಸಿದ್ದಾರೆ ಅಂತ ಹೇಳ್ಬೋದು. ಅಳಿಸುವುದರ ಮೂಲಕ ಆ ಒಂದು ಸೀಕ್ರೆಟ್ ಟಾಸ್ಕ್ ಅನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಕಾವ್ಯ ಅವರನ್ನ ಅಳಿಸುವುದರ ಮೂಲಕ. ಇನ್ನೊಂದು ಎರಡನೇ ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಬಂದಿರುವಂತಹ 5 ಕಿಚ್ಚನ ಚಪ್ಪಾಳೆಗಳ ಪೈಕಿ 3 ಫೋಟೋವನ್ನು ತೆಗೆದುಕೊಂಡು ಸ್ಟೋರ್ ರೂಮ್ ನಲ್ಲಿ ಇಡಬೇಕು ಅನ್ನೋಂಥ ಮಾಹಿತಿಯನ್ನು ಕೂಡ ನಮ್ಮ ಎರಡನೇ ಸೀಕ್ರೆಟ್ ಟಾಸ್ಕ್ ಆಗಿತ್ತು. ಅದರಲ್ಲಿ ಯಾರ್ಯಾರೆಲ್ಲ ಫೋಟೋನ ನಮ್ಮ ಗಿಲ್ಲಿ ಅವರು ಸ್ಟೋರ್ ರೂಮ್ಗೆ ಹೋಗಿ ಇಟ್ಟಿದ್ದಾರೆ ಅನ್ನೋಂಥ ಮಾಹಿತಿಯನ್ನು ನೋಡ್ತಾ ಹೋದಾದ್ರೆ ಮೊದಲನೇದಾಗಿ ಮ್ಯೂಟೆಂಟ್ ರಘು ಅವರ ಬಂದಿರುವಂತಹ ಕಿಚ್ಚನ ಚಪ್ಪಾಳೆಯನ್ನು ಸ್ಟೋರ್ ರೂಮ್ ನಲ್ಲಿ ಇಟ್ಟಿದ್ದಾರೆ. ಎರಡನೇದಾಗಿ ನೋಡ್ತಾ ಹೋದಾದ್ರೆ ಧನುಷ್ ಗೌಡ ಅವರಿಗೆ ಬಂದಿರುವಂತಹ ಕಿಚ್ಚನ ಚಪ್ಪಾಳೆಯನ್ನು ಸ್ಟೋರ್ ರೂಮ್ ನಲ್ಲಿ ಹೋಗಿ ಇಟ್ಟಿದ್ದಾರೆ. ಮೂರನೇದಾಗಿ ರಕ್ಷಿತಾ ಶೆಟ್ಟಿ ಅವರಿಗೆ ಬಂದಿರುವಂತಹ ಒಂದು ಕಿಚ್ಚನ ಚಪ್ಪಾಳೆಯನ್ನ ಒಟ್ಟಾರೆಯಾಗಿ 3 ಕಿಚ್ಚನ ಚಪ್ಪಾಳೆ ಬಂದಿರುವಂತಹ ಫೋಟೋನ ತೆಗೆದುಕೊಂಡು ಹೋಗಿ ಯಾರಿಗೂ ಕೂಡ ಗೊತ್ತಾಗದ ಹಾಗೆ ಒಟ್ಟಾರೆಯಾಗಿ ಅಲ್ಲಿ ಸ್ಟೋರ್ ರೂಮ್ಗೆ ಹೋಗಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಸೀಕ್ರೆಟ್ ಟಾಸ್ಕ್ ನ ಮಾಡೋದರ ಮುಖಾಂತರ ನಮ್ಮ ಈಗಾಗಲೇ ಡೈರೆಕ್ಟ್ ಒಂದು ನಾಮಿನೇಟ್ ಆಗಿರುವಂತ ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಡೈರೆಕ್ಟ್ ನಾಮಿನೇಟ್ ಆಗಿದ್ದವರು ರಾಶಿಕಾ ಶೆಟ್ಟಿ ಅಂತ ಹೇಳ್ಬೋದು. ಅವರನ್ನು ಹೊರತುಪಡಿಸಿ ನಮ್ಮ ಗಿಲ್ಲಿ ಹಾಗೆ ಅಶ್ವಿನಿ ಗೌಡ ಅವರು ಕೂಡ ಈ ವಾರದ ಒಂದು ಕ್ಯಾಪ್ಟನ್ಸಿಗೆ ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಒಂದು ಸಖತ್ ಟ್ವಿಸ್ಟ್ ಇರುವಂತ ಒಂದು ಎಪಿಸೋಡ್ ಆಗಿತ್ತು ಅಂತ ಹೇಳ್ಬೋದು. ಇವತ್ತಿನ ಎಪಿಸೋಡ್ ಕೂಡ ಸಖತ್ತಾಗಿ ಎಂಟರ್ಟೈನಿಂಗ್ ಆಗಿರಲಿದೆ ಅಂತ ಮಾಹಿತಿ ಬರ್ತಾ ಇದೆ. ಮತ್ತೊಬ್ಬರಿಗೆ ಇನ್ನೂ ಸೀಕ್ರೆಟ್ ಟಾಸ್ಕ್ ಅನ್ನು ಕೂಡ ನೀಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.